ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ಕಳೆದ ವಾರ ಅನಿಸ್ತದೆ ನಾನು ವಿಡಿಯೋ ಒಂದು ಮಾಡಿದ್ದೆ. ಅದರಲ್ಲಿ ರಾಹುಲ್ ಗಾಂಧಿ 90 ನಾಟ್ ಔಟ್ ಅಂತಕೊಂಡು ಹೇಳಿದ್ದೆ. ಅಂದ್ರೆ ಈ 90ನೇ ಚುನಾವಣೆ ಅವರೀಗ ದೆಹಲಿಯಲ್ಲಿ ಎದುರಿಸ್ತಾ ಇದ್ದಾರಲ್ಲ, ಅದಕ್ಕೆ ಹೇಳ್ತಾ ಇದ್ದಿದ್ದು. ಚುನಾವಣೆ ಮುಗಿಯೋಕ್ಕಿಂತಲೂ ಮೊದಲೇ ಗೊತ್ತಾಗೋಗಿತ್ತು ಅವ್ರು ಸೋಲ್ತಾರೆ ಅಂತಕೊಂಡು. ಅದು ಖುದ್ದು ರಾಹುಲ್ ಗಾಂಧಿ ಕೂಡ ಗೊತ್ತಿತ್ತು. ಹಾಗಾಗಿ ಅವ್ರು ಜಾಸ್ತಿ ಪ್ರಯತ್ನ ಪಡ್ಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ಹೇಗೂ ಸೋಲ್ತಾ ಇದ್ದೀನಲ್ಲ, ಯಾಕೆ ಪ್ರಯತ್ನ ಪಡಬೇಕು ಅಂತ ಹೇಳಿ ಅಲ್ಲಿಗೆ ಬಿಟ್ಬಿಟ್ಟಿದ್ರು, ಕೈ ಬಿಟ್ಟು ಚೆಲ್ಲಿದ್ರು. ಕೊನೆಗೂ ಸೋತು ಸುಣ್ಣಾಗಿದ್ದಾರೆ. ಸತತ 3ನೇ ಬಾರಿಗೆ ದೆಹಲಿಯಲ್ಲಿ ಶೂನ್ಯ ಸಂಪಾದನೆಯನ್ನ ಮಾಡಿದ್ದಾರೆ. ಇದು ಅತ್ಯಂತ ನಾಚಿಕೆಗೇಡು. ಆದ್ರೆ ಬಿಡಿ, ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಅದಕ್ಕೆ ಬದಲಾಗಿ ಇನ್ನೇನೋ ಹೊಸ್ತು ಹೇಳ್ಕೊಂಡು ಹೋಗ್ತಾರೆ. ಇಲ್ಲಾಂದ್ರೆ EVM ನ ಹ್ಯಾಕ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ. ಈ ರೀತಿ ಕೆಲವೊಂದು ಅವ್ರದ್ದು ರೆಡಿ ಆನ್ಸರ್ಸ್ ಇರ್ತದಲ್ಲ, ಆ ರೀತಿಯಲ್ಲಿ ರೆಡಿ ಆನ್ಸರ್ಗಳನ್ನ ಕೊಟ್ಕೊಂಡು ಹೋಗ್ತಾರೆ. ಏನೇ ಆಗ್ಲಿ, ಇಲ್ಲಿ ಕಾಂಗ್ರೆಸ್ ಸೋಲ್ಲಿಕ್ಕೆ ಕಾರಣ ಏನು? ಹೇಗೋ ಸೋಲ್ತಾರೆ ಅಂತ ಎಲ್ರಿಗೂ ಗೊತ್ತು. ಆದ್ರೂ ಕೂಡ ಒಂಚೂರು ಕೂಡ ಫೈಟ್ ಮಾಡದೆ ಸೋಲ್ಲಿಕ್ಕೆ ಕಾರಣ ಏನು? ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಸ್ನೇಹಿತರೆ. ದೆಹಲಿಯಲ್ಲಿ ಚುನಾವಣೆಯಲ್ಲಿ ಒಂದ್ ರೀತಿಯಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ತನ್ನ ಮತಗಳಿಕೆಯನ್ನು ಜಾಸ್ತಿ ಮಾಡ್ಕೊಂಡಿದೆ. ಕಳೆದ ಚುನಾವಣೆಯಲ್ಲಿ 4% ಓಟನ್ನು ಅವ್ರು ಪಡೆದಿದ್ರು. ಆದ್ರೆ ಈ ಬಾರಿ ಅದು ಹೆಚ್ಚು ಕಡಿಮೆ 7ರಿಂದ 8% ವರೆಗೆ ಹೋಗಿದೆ. ಈಗ ಸದ್ಯಕ್ಕೆ ಕಾಂಗ್ರೆಸ್ ನಾಯಕರು ಇದನ್ನೇ ಬಹಳ ಹೆಮ್ಮೆಯಿಂದ ಹೇಳ್ಕೊಂತಿರ್ತಾ ಇದ್ರು. ಆವಾಗ ಕರ್ನಾಟಕ ರಾಜ್ಯದ ಹಿರಿಯ ಕಾಂಗ್ರೆಸ್ ನಾಯಕರಾದಂತ BK ಹರಿಪ್ರಸಾದ್ ಅವರ ಒಂದು ಹೇಳಿಕೆಯನ್ನು ಕೂಡ ನೋಡಿದೆ. ನಾವು ಈ ಬಾರಿ ಅತಿ ಹೆಚ್ಚಿನ ಮತವನ್ನು ಗಳಿಸಿದ್ದೇವೆ, ಅಂದ್ರೆ 4%ಇಂದ 8% ಹತ್ತತ್ರ ಬಂದಿದ್ದಾರಲ್ಲ, ಇದನ್ನು ಅವರು ಬಹಳ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಜಾಸ್ತಿ ಮತಗಳನ್ನು ಗಳಿಸ್ತೇವೆ ಅಂತಕೊಂಡು ಹೇಳಿದ್ದಾರೆ. ಆದ್ರೆ ಬಹುಶಃ ನನಗೆ ಗೊತ್ತಿದ್ದಾಗ, ಅಂದ್ರೆ ರಿಸಲ್ಟ್ ಸಂಪೂರ್ಣವಾದ ಡೀಟೇಲ್ಸ್ ಇನ್ನೂ ಬಂದಿಲ್ಲ. ನಾನು ಅಂದಾಜು ಮಾಡೋದಾದ್ರೆ ಬಹುಶಃ ದೆಹಲಿಯಲ್ಲಿ ಕಾಂಗ್ರೆಸ್ನಿಂದ ಯಾರೆಲ್ಲ ಸ್ಪರ್ಧೆ ಮಾಡಿದಾರೋ 95%ಗಿಂತಲೂ ಜಾಸ್ತಿ ಕ್ಯಾಂಡಿಡೇಟ್ಗಳು ತಮ್ಮ ಡೆಪಾಸಿಟ್ ಅನ್ನು ಕೂಡ ಕಳ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರು ಗಳಿಸಿರುವಂತಹ ಮತಗಳನ್ನು ನೋಡಿದ್ರೆ ಗೊತ್ತಾಗ್ತದೆ, ಖಂಡಿತವಾಗಿ ಯಾರಿಗೂ ಕೂಡ ಇಡುಗಂಟು ಸಿಕ್ಕಿರಲ್ಲ. ಅದು ಇನ್ನೊಂದು ವಿಷಯ. ಹಾಗಾದ್ರೆ ಕಾಂಗ್ರೆಸ್ ಅಲ್ಲಿ ಸೋಲ್ಲಿಕ್ಕೆ ಮುಖ್ಯ ಕಾರಣ ಏನು? ಮುಖ್ಯ ಕಾರಣ ಹೇಳಬೇಕು ಅಂದ್ರೆ, ಕಾಂಗ್ರೆಸ್ ಚುನಾವಣೆ ಅನೌನ್ಸ್ ಆಗೋಕ್ಕಿಂತ ಮೊದಲೇ ಬಹಳಷ್ಟು ಹುಮ್ಮಸ್ಸಿನಿಂದಾನೇ ಕಣಕ್ಕೆ ಧುಮುಕಿದ್ರು. ಅಂದ್ರೆ ಅಲ್ಲಿದ್ದಂತಹ ಅಜಯ್ ಮಾಕೇನ್ ಇವರೆಲ್ಲರೂ ಕೂಡ ಕೂತ್ಕೊಂಡು ಉತ್ತಮವಾದ ಕ್ಯಾಂಡಿಡೇಟ್ಗಳನ್ನು ಸೆಲೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ಎಲ್ರಿಗಿಂತಲೂ ಮೊದಲು ಇವರೊಂದು ಲಿಸ್ಟ್ ಅನ್ನ ಕೂಡ ರೆಡಿ ಮಾಡಿ ಅದನ್ನ ಕೂಡ ಬಿಡುಗಡೆ ಮಾಡಿದ್ರು. ಅಂದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತೇಳಿ. ಹೀಗೆ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿಕೊಂಡು ಈ ಬಾರಿ ಚುನಾವಣಾ ಕಣಕ್ಕೆ ಧುಮುಕಿದ್ರು ಪ್ರಾರಂಭದಲ್ಲಿ. ಇದನ್ನ ನೋಡಿದಾಗ ನನ್ಗೆ ಆಶ್ಚರ್ಯ ಆಗ್ತಾ ಇತ್ತು, ಯಾಕಪ್ಪ ಕಾಂಗ್ರೆಸ್ ಇಷ್ಟೊಂದು ಚುರುಕಾಗ್ಬಿಟ್ಟಿದೆ ಅಂತ ಹೇಳ್ಕೊಂಡು. BJP ಅವರಂತೂ ಪ್ರಾರಂಭದಲ್ಲಿ ಎಲ್ಲಿಯೂ ಕೂಡ ಪಿಕ್ಚರ್ ಅಲ್ಲಿ ಇರ್ಲಿಲ್ಲ ಅಂತ ಹೇಳ್ಬೋದು, ಆ ರೀತಿಯಲ್ಲಿ ಇದ್ದಿದ್ರು ಅವರು. ಯಾಕಂದ್ರೆ ಆಮ್ ಆದ್ಮಿ ಪಕ್ಷ, ಕಾಂಗ್ರೆಸ್ ಇವರೆಲ್ಲರೂ ತಮ್ಮ ಕ್ಯಾಂಡಿಡೇಟ್ ಲಿಸ್ಟ್ ಗಳನ್ನ ಅನೌನ್ಸ್ ಮಾಡಿದ್ರ ಮೇಲೆ ಕೊನೆಯದಾಗಿ BJP ಅವರು ಅನೌನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಅಷ್ಟು ನಿಧಾನವಾಗಿ BJP ಅವರು ಕಣಕ್ಕೆ ಧುಮುಕಿದ್ರು. ಎಲ್ರಿಗಿಂತಲೂ ಮೊದಲು ಚುನಾವಣಾ ತಯಾರಿಯನ್ನ ಮಾಡ್ಲಿಕ್ಕೆ ಶುರು ಮಾಡಿದಂತಹ ಕಾಂಗ್ರೆಸ್ ಈ ರೀತಿಯಾಗಿ ಸೋಲ್ಲಿಕ್ಕೆ ಕಾರಣ ಏನು? ಕಾರಣ ಮತ್ತೇನು ಅಲ್ಲ, ಅಲ್ಲಿದ್ದಂತಹ ಅವರ ನಾಯಕತ್ವ, ದೆಹಲಿ ಘಟಕದ ನಾಯಕತ್ವ, ಅದ್ರ ಜೊತೆಯಲ್ಲಿ ಈ ಹೈಕಮಾಂಡ್ ಇವರು ಕೂಡ ಅಷ್ಟೇ ಯಾವುದೇ ರೀತಿಯಾದಂತ ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗ್ಲಿಲ್ಲ. ತಾವಾಯ್ತು ತಮ್ಮ ಕೆಲಸ ಆಯ್ತು ಅನ್ನೋ ರೀತಿಯಲ್ಲಿ ಇವರಷ್ಟು ಇವರಿದ್ರು. ಅದು ಬಿಟ್ರೆ ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಕೂಡ ಇವ್ರು ಯಾರು ಸರಿಯಾಗಿ ಹೋಗ್ಲಿಲ್ಲ. ಬಹುಶಃ ನನ್ಗೆ ಗೊತ್ತಿದ್ದಾಗೆ ರಾಹುಲ್ ಗಾಂಧಿ ಒಂದು ರ್ಯಾಲಿಯನ್ನ ಉದ್ದೇಶಿಸಿ ಮಾತಾಡಿದ್ರು. ಅದಾದ್ಮೇಲೆ ಇನ್ನೊಂದು 2-3 ಕಡೆ ಅವ್ರು ಹೋಗ್ಬೇಕಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ನನ್ಗೆ ಹುಷಾರಿಲ್ಲ ಅಂತೇಳಿ ಹೇಳಿ ಕಳಿಸಿದ್ರು. ಆ ಮುಖಾಂತರ ಆರೋಗ್ಯ ಸರಿ ಇಲ್ಲದ ಕಾರಣ ನನಗೆ ಬರ್ಲಿಕ್ಕೆ ಆಗಲ್ಲ ಅಂತೇಳಿ ಹೇಳ್ಬಿಟ್ರು. ಅಂದ್ರೆ ಒಂದ್ ರೀತಿ ಕಾಂಗ್ರೆಸ್ನ ಉಳಿದ ನಾಯಕರನ್ನ ನಡು ನೀರಲ್ಲಿ ಕೈ ಬಿಟ್ರು. ಇನ್ನು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ, ಇವ್ರಿಗೆ ಪಾಪ ಇವ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಇವ್ರು ಯಾವ ನೋಡಿದ್ರು ಮೋದಿ ಬೈಬೇಕು, ಕುಂಭಮೇಳವನ್ನ ಟೀಕೆ ಮಾಡಬೇಕು. ಅದೇ ರೀತಿಯಲ್ಲಿ ಈ ಕಾಂಗ್ರೆಸ್ ನಾಯಕರಿಗೆ ಜೈ ಹೇಳ್ಕೊಂಡಿರ್ಬೇಕೆ ಹೊರತು ಅವ್ರಿಗೆ ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಎಷ್ಟೊಂದ್ರು ಅವ್ರು ಗಾಂಧಿ ಕುಟುಂಬದ ಗುಲಾಮನ ತರನೇ ಇರ್ಬೇಕು. ಅದೇ ರೀತಿಯಲ್ಲಿ ಅವ್ರು ಇದ್ರು ಕೂಡ, ಅಂದ್ರೆ ಅವ್ರಿಗೆ ಜೈ ಹೇಳ್ಕೊಂಡಿದ್ರು ಹೊರತು ಅಲ್ಲಿ ತಮ್ಮ ಕ್ಯಾಂಡಿಡೇಟ್ಗಳು ಗೆಲ್ಬೇಕು, ಅವ್ರಿಗಾಗಿ ನಾವು ಕೆಲಸ ಮಾಡ್ಬೇಕು ಅನ್ನೋ ಒಂದು ಯಾವುದೇ ಗೊಡವೆಗೆ ಇವ್ರು ಹೋಗ್ಲಿಲ್ಲ. ಸೋನಿಯಾ ಗಾಂಧಿ ಕೂಡ ಹೋಗ್ಲಿಲ್ಲ, ಪ್ರಿಯಾಂಕಾ ವಾದ್ರಾ ಕೂಡ ಹೋಗ್ಲಿಲ್ಲ. ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಕೂಡ ಅಷ್ಟೇ ಆ ಕಡೆ ತಲೆ ಹಾಕ್ಲಿಲ್ಲ. ಅದೇ ರೀತಿಯಲ್ಲಿ ಚುನಾವಣೆ ನಿಂತಹ ಯಾವುದೇ ಕ್ಯಾಂಡಿಡೇಟ್ಗಳಿಗೆ ಕೂಡ ಸರಿಯಾದ ರೀತಿಯಲ್ಲಿ ಫಂಡ್ಸ್ ಕೂಡ ಇವ್ರು ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಕೂಡ ಸುದ್ದಿ ಬರ್ತಾ ಇದೆ. ನಂತರ ಇನ್ನೊಂದು ಇವ್ರು ಎಣಿಸ್ಕೊಂಡಿದ್ದೇನು ಅಂತ ಹೇಳಿದ್ರೆ, ಒಂದಿಷ್ಟು ಮುಸ್ಲಿಂ ಮತಗಳು ನಮ್ಗೆ ಬೀಳ್ತದೆ ಅಂತ ಕೂಡ ಎಣಿಸಿದ್ರು. ಆದ್ರೆ ಈ ಬಾರಿ ಅದು ಕೂಡ ಇವ್ರಿಗೆ ಕೈ ಕೊಟ್ಬಿಟ್ಟಿದೆ. ಅಂದ್ರೆ ದೆಹಲಿಯಲ್ಲಿ ನಿಮ್ಗೆ ಗೊತ್ತಿದೆಯಲ್ಲ, ಈಗಾಗಲೇ ಮುಸಲ್ಮಾನ್ ಮತಗಳು ಆಮ್ ಆದ್ಮಿ ಕಡೆ ಶಿಫ್ಟ್ ಆಗ್ಬಿಟ್ಟಿದೆ. ಸಾಮಾನ್ಯವಾಗಿ ಮುಸಲ್ಮಾನ್ ಮತದಾರರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, BJP ವಿರುದ್ಧ ಯಾರು ನೇರ ಹೋರಾಟ ಮಾಡ್ತಾ ಇದ್ದಾರೆ, ಅಂದ್ರೆ ಯಾರು ಗೆಲ್ಲುವ ಸಾಧ್ಯತೆ ಇದೆ BJP ವಿರುದ್ಧ, ಅಂತವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಸ್ ಆಗಿ ಅವರಿಗೆ ಓಟನ್ನ ಹಾಕ್ತಾರೆ. ಇಲ್ಲಿ ಕೂಡ ಅಷ್ಟೇ, ಇವರೆಲ್ಲರೂ ಆಮ್ ಆದ್ಮಿ ಪಕ್ಷಕ್ಕೆ ಮತ ಚಲಾಯಿಸಿದ್ರೆ ಹೊರತು ಕಾಂಗ್ರೆಸ್ಗೆ ಹಾಕ್ಲಿಲ್ಲ. ಇಲ್ಲಿ ಕಾಂಗ್ರೆಸ್ ಬಹಳಷ್ಟು ಮುಸಲ್ಮಾನ್ ಕ್ಯಾಂಡಿಡೇಟ್ಗಳಿಗೆ ಕೂಡ ಟಿಕೆಟ್ ಕೊಟ್ಟಿತ್ತು, ಆದ್ರೂ ಕೂಡ ಅದು ಎಲ್ಲಿಯೂ ವರ್ಕೌಟ್ ಆಗ್ಲಿಲ್ಲ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲ ಕಚ್ಚಿಬಿಟ್ಟಿದೆ. ಇನ್ನು ಮುಂದಿನ ದಿನಗಳಲ್ಲಿ ಏನಾಗ್ಬಹುದು ಅಂತ ಹೇಳಿದ್ರೆ, ಬಹುಶಃ ದೆಹಲಿ ಘಟಕದಲ್ಲಿರುವಂತಹ ಕಾಂಗ್ರೆಸ್ ನಾಯಕರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಸದ್ಯದಲ್ಲೇ ಪಕ್ಷವನ್ನ ಬಿಟ್ಟು ಬೇರೆ ಬೇರೆ ಕಡೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಬೇರೆ ಕಡೆ ಹೋಗ್ಬೇಕಾಗಿ ಬರ್ಬೋದು.
ಯಾಕಂತೇಳಿ ಹೇಳಿದ್ರೆ ಅಲ್ಲಿ ಪಾರ್ಲಿಮೆಂಟಿಗೆ ಕೂಡ ಯಾರು ಗೆದ್ದು ಹೋಗಿಲ್ಲ ಅಂದ್ರೆ ಕಾಂಗ್ರೆಸ್ನಿಂದ. ಅದೇ ರೀತಿಯಲ್ಲಿ ಈಗ ಅಸೆಂಬ್ಲಿಗೆ ಕೂಡ ಒಬ್ಬನೇ ಒಬ್ಬ ಎಂಟರ್ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಈ ಹೈಕಮಾಂಡ್. ಆದ್ರೆ ಅಲ್ಲಿದ್ದಂತ ಕಾಂಗ್ರೆಸ್ ನಾಯಕರ ಸಾಮಾನ್ಯವಾಗಿ ಏನಾಗುತ್ತೆ, ಈ ಹೈಕಮಾಂಡ್ನವ್ರ ಮೇಲೆ ಒಂದ್ ರೀತಿ ಬೇಸರ ಬರುತ್ತದೆ. ಬಹುಶಃ ಸದ್ಯದಲ್ಲೇ ಅವ್ರು ಎಲ್ಲರೂ ಕೂಡ ಆಮ್ ಆದ್ಮಿ ಪಕ್ಷದ ಕಡೆ ಹೋದ್ರು ಅಥವಾ ಬೇರೆ ಇನ್ನೆಲ್ಲಾದ್ರೂ ಹೋಗ್ತಾರೆ. ತಮ್ಮ ರಾಜಕೀಯ ಭವಿಷ್ಯವನ್ನ ಹುಡ್ಕೊಂಡವ್ರು ಬೇರೆ ಕಡೆ ಹೊರಡಬಹುದು. ಅದು ಅವ್ರಿಗೆ ಸಂಬಂಧಪಟ್ಟಂತ ವಿಷಯ. ಇಷ್ಟೆಲ್ಲ ಆಯ್ತಲ್ಲ, ಆದ್ರೆ ಕಾಂಗ್ರೆಸ್ ಏನಾದ್ರೂ ಮುಂದಿನ ದಿನಗಳಲ್ಲಿ ತನ್ನ ಕಾರ್ಯಚಟುವಟಿಕೆಗಳನ್ನ ಬದಲಾಯಿಸ್ಕೊಳ್ತದ? ಖಂಡಿತವಾಗಿ ಇವ್ರು ಮಾಡಲ್ಲ. ಯಾಕಂದ್ರೆ ಇವರ DNA ಆ ತರ ಇರ್ತದೆ. ಯಾವುದೇ ಕಾರಣಕ್ಕೆ ಇವ್ರು ಬದಲಾಗ್ಲಿಕ್ಕೆ ಹೋಗಲ್ಲ. ಅದಕ್ಕೆ ಬದಲಾಗಿ ಇಲ್ಲಿವರೆಗೆ ಅವ್ರು ಏನ್ ಮಾಡ್ಕೊಂಡ್ ಬಂದಿದಾರೋ ಅದನ್ನೇ ಮಾಡ್ಕೊಂಡು ಹೋಗ್ತಾರೆ ಹೊರತು ಅವ್ರು ಖಂಡಿತವಾಗಿ ಬದಲಾಗೋದೇ ಇಲ್ಲ. ಇದೆಲ್ಲದಕ್ಕೂ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿರುವಂತಹ ಈ ಹೈಕಮಾಂಡ್ ಸಂಸ್ಕೃತಿಗಿಂತಲೂ ಜಾಸ್ತಿಗೆ ಹೇಳ್ಬೇಕು ಅಂತ ಹೇಳಿದ್ರೆ ಈ ಗಾಂಧಿ ಕುಟುಂಬದವರು ಇರ್ತಾರಲ್ಲ, ಇವ್ರು 3 ಜನ ಇದಾರಲ್ಲ, ತ್ರಿಮೂರ್ತಿಗಳು ಕಾಂಗ್ರೆಸ್ನಲ್ಲಿ. ಅಂದ್ರೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ, ನಂತರ ರಾಹುಲ್ ಗಾಂಧಿ. ಇವರು 3 ಜನ ಕೂತ್ಕೊಂಡು ಏನ್ ನಿರ್ಧಾರ ತಗೊಳ್ತಾರೋ ಅದೇ ನಿರ್ಧಾರವನ್ನು ಉಳಿದವರ ಮೇಲೆ ಹೇರ್ತಾರೆ ಹೊರತು ಬೇರೆಯವರ ಮಾತನ್ನ ಕೇಳುವಂತ ಅಭ್ಯಾಸ ಇವರಿಗಿಲ್ಲ. ಇದರಿಂದಾಗಿ ಕಾಂಗ್ರೆಸ್ ಅಧೋಗತಿಗೆ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಬಹುಶಃ ಈಗಾಗಲೇ ದೆಹಲಿಯಲ್ಲಿ ನಶಿಸಿ ಹೋಯ್ತು ಬಿಡಿ, ಉತ್ತರ ಪ್ರದೇಶದಲ್ಲೂ ಔಟ್ ಆಗಿದ್ದಾರೆ ಇವರು. ಹಾಗೆ ಒಂದೊಂದು ಕಡೆ ಕಾಂಗ್ರೆಸ್ನ ಸಾಧನೆ 0 ಆಗ್ತಾನೆ ಇರ್ತದೆ. ಹಾಗೆ ಒಂದೊಂದು ರಾಜ್ಯದಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನ ಕಳ್ಕೊಳ್ತಾ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕೇವಲ ಒಂದು ರಾಷ್ಟ್ರೀಯ ಪಕ್ಷದಿಂದ ಬಹುಶಃ ಒಂದು ಪ್ರಾದೇಶಿಕ ಪಕ್ಷವಾಗಿ ಎಲ್ಲಿ ಉಳಿದ್ರು ಉಳಿಬಹುದು. ಆ ಸಾಧ್ಯತೆಗಳು ಕೂಡ ಮುಂದಿನ ದಿನಗಳಲ್ಲಿ ನಾವು ಕಾಣಬಹುದು. ಅಂದ್ರೆ ಈಗ ಇಲ್ಲಿವರೆಗೆ ಮೋದಿ ಅವರು ಹೇಳ್ತಾ ಇದ್ರಲ್ಲ ಕಾಂಗ್ರೆಸ್ ಮುಕ್ತ ಭಾರತ ಅಂತ ತಕೊಂಡು, ಆ ಪರಿಸ್ಥಿತಿಗೆ ಕಾಂಗ್ರೆಸ್ ತನ್ನನ್ನ ತಾನೇ ನಿಲ್ಸ್ಕೊಂಡ್ ಬಿಟ್ಟಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಏನೆಲ್ಲ ಮಾಡ್ತಾರೆ ಅಥವಾ ಅದರ ಪ್ರೆಸಿಡೆಂಟ್ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ನಿರ್ಧಾರ ತಗೊಳ್ತಾರೆ ಎಲ್ಲದೂ ನಾವು ಕಾದ್ ನೋಡೋಣ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.